ನಮಸ್ಕಾರ ಸ್ನೇಹಿತರೆ, ತ್ರಿಷಾ ಲಾಗ್ಸ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೆಂಗದೀರಿ, ಆರಾಮದೀರಿ ಅಂದ್ಕೊಂಡೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡತ್ತೀನಿ ಬರ್ರಿ. ಇದು ಬಂದುಬಿಟ್ಟು ಇನ್ನು ನಾವು ಊರಲ್ಲೇ ಇದ್ನಲ್ರಿ ಜಾತ್ರೆದು ಅವಾಗಿನ ವಿಡಿಯೋ ನೋಡ್ರಿ. ಇದು ನೋಡ್ರಿ, ನಮ್ಮಮ್ಮ ಮತ್ತು ನಮ್ಮ ಅಕ್ಕ ಹಿಟ್ಟು ಕಾಲಿಗಿತ್ತು, ಜೋಳದ ಹಿಟ್ಟು. ಹೀಗಾಗಿ ಸ್ವಚ್ಛ ಮಾಡಾಕತ್ತಿದ್ರೆ, ಸ್ವಚ್ಛ ಮಾಡಿ ಬೀಸ್ಕೊಂಬರ್ಬೇಕಂತ ಹೇಳಿಬಿಟ್ಟು ಆಕಳದವಲ್ರಿ. ಹೀಗಾಗಿ ಸ್ವಲ್ಪ ಜಾಸ್ತಿ ಅವಕ್ಕೂ ಹಿಟ್ಟೇನೋ ಕಲಿಸಿಟ್ಟು ತಿನ್ನಿಸ್ತಿರ್ತಾರೆ. ಸ್ವಲ್ಪ ಜಾಸ್ತಿನ ಬೇಕಾಗ್ತೈತೆ ಅಂತ ಹೇಳ್ಬಿಟ್ಟು ಜಾಸ್ತಿನ ಸ್ವಚ್ಛ ಮಾಡಾಕತ್ತಿದ್ರೆ ಜೋಳ ಅದೆಲ್ಲ. ಅಕ್ಕ ಮತ್ತು ಅಮ್ಮ ನೋಡ್ರಿ, ಈಗ ತ್ರಿಷಾ ಜೋಳ್ಗ್ಯಾಗ ಮುಕ್ಕೊಂಡಿದ್ರು. ನಮ್ಮ ಚಿಂಟು ಆಟ ಆಡಕತ್ತಿದ್ದ. ಸೊ ಹಂಗೆ ವಿಡಿಯೋ ಮಾಡಬೇಕಂತ ಅನ್ನಿಸ್ತು, ಹೀಗಾಗಿ ವಿಡಿಯೋ ಸ್ಟಾರ್ಟ್ ಮಾಡೀನಿ. ಮಧ್ಯಾಹ್ನ ಬೇರೆ ಮಲ್ಕೊಂಡಿದ್ರು ಎಲ್ಲರೂ, ನಾನು ಸಹ ಅಷ್ಟೇ ಮಲ್ಕೊಂಡು ಆವಾಗಲೇ ಎದ್ದಿದ್ದೆ. ನೋಡ್ರಿ, ನಾನು ಸರಿಯಾಗಿ ಎಣ್ಣೆ ಹಚ್ಕೊಳ್ದೇ ಇಲ್ಲ ಅಂತ ಹೇಳ್ಬಿಟ್ಟು ಅಮ್ಮ ತಲೆಗೆ ಪೂರ್ತಿ ಎಣ್ಣೆ ಹಚ್ಚಿ ತಲೆ ಬಾಚಿದಾರೆ ನನಗೆ. ಹೋಗುಸ್ ಮತ್ತೆ ಇದನ್ನು ನೋಡ್ರಿ, ಮಧ್ಯಾಹ್ನ ಹೀಗಾಗಿ ಎಲ್ಲರೂ ಮಲ್ಕೊಂಡಿದ್ರೆ, ಅನ್ನನೂ ಸಹ ಮಲ್ಕೊಂಡಿದ್ರೆ. ಒಂದು ಆಫೀಸ್ ರಜೆ ಇತ್ತು, ಹೀಗಾಗಿ ಎಲ್ಲರೂ ಮಲ್ಕೊಂಡಿದ್ರು. ಹಂಗೆ ವಿಡಿಯೋ ಮಾಡಬೇಕಂತ ಅನ್ನಿಸ್ತು, ಹೀಗಾಗಿ ವಿಡಿಯೋ ಮಾಡಿದೆ. ನಮ್ಮ ತ್ರಿಷಾ ನೋಡ್ರಿ ಜೋಳ್ಗೆ ಒಳಗೆ ಮುಕ್ಕೊಂಡಾಳೆ. ಇವರು ಇಷ್ಟು ಜೋಳ ಬೀಸಾಕತ್ತಾರಂದ್ರೆ, ಅಷ್ಟು ಜೋಳ ಬೀಸಿದ್ರೂ ಅವ್ರಿಗೆ ಕರೆಕ್ಟಾಗಿ 1.5 ತಿಂಗಳದಾಗ್ತದೆ ಅಷ್ಟೇ ರೀ. ಯಾಕಂತಂದ್ರೆ ಜಾಸ್ತಿ ರೊಟ್ಟಿನ ತಿಂತಾರಲ್ಲ, ಹೀಗಾಗಿ ರೊಟ್ಟಿನೇ ಜಾಸ್ತಿ. ಹಿಂಗಾಗಿ ಜೋಳ ಸ್ವಲ್ಪ ಜಾಸ್ತಿನೇ ಬೀಸಿರ್ತಾರಮ್ಮ. ಅದ್ರಾಗ ಬೇರೆ ನಾನು ಸ್ವಲ್ಪ ಊರಿಗೆ ತೊಗೊಂಡು ಹೋಗ್ತೀನಿ ಅಂತಂದೆ, ಹೀಗಾಗಿ ಇನ್ನೂ ಸ್ವಲ್ಪ ಜಾಸ್ತಿ ಬೀಸಾಕ ಸ್ವಚ್ಛ ಮಾಡಾಕತ್ತಿದ್ರೆ. ನೋಡ್ರಿ, ನಮ್ಮದು ಕಟ್ಟಿಗೆ ಮನೆ ಹಿಂಗೈತಿ. ಎಷ್ಟು ಪ್ಲೇಸ್ ಇದ್ದರೂ ಸಾಲಂಗಿಲ್ಲ ಅಂತಾರಲ್ರಿ. ಆ ಕಡೆ ಪೂರ್ತಿ ಅಟ್ಟ ಅಂತೈತಿ, ಅದ್ರ ತುಂಬ ಪೂರ್ತಿ ಬರೀ ಹಾಳು ಮೂಳು ಸಾಮಾನು ಇಟ್ಬಿಟ್ಟಾರ. ಎಷ್ಟಿದ್ರೂ ಪ್ಲೇಸ್ ಸಾಲೋದೇ ಇಲ್ಲ ನಿಜವಾಗ್ಲೂ. ಅಲ್ಲಿ ಇಲ್ಲಿ ಎಲ್ಲ ಕಡೆನೂ ಏನಾದರೂ ಇಟ್ಬಿಟ್ಟಿರ್ತಾರೆ. ಅಣ್ಣ ಅದೇ ಹೇಳ್ತಿರ್ತಾನೆ. ನೋಡ್ರಿ, ನಮ್ಮ ಚಿಂಟು ಏನೋ ಒಂದು ಗಾಡಿ ರೆಡಿ ಮಾಡಿದ್ದಾನೆ, ಹೀಗಾಗಿ ಅದನ್ನು ಆಡ್ತಾ ಕುಂತಿದ್ದ. ಜೊತೆಗೆ ಎಲ್ಲರೂ ಹೊರಗೆ ಬಂದ್ವಿ. ಹೊರಗೆ ಬಂದು ನೋಡ್ರಿ, ಇಲ್ಲೀಗ ಸ್ವಲ್ಪ ಮಳೆ ಬರೋ ಥರ ಆಗಿತ್ತು. ಹಂಗೆ ಕೂತ್ಕೊಂಡಿದ್ವಿ. ಆಡ್ಮರಿ ಆ ಕಡೆ ಈ ಕಡೆ, ಆಡ್ಮರಿ ಆಕಳ ಇದೆಲ್ಲ ನಮ್ಮ ಮನೆ ಕಡೆ ಅಂತೂ ಇವೇ ಇದ್ದಾವ್ರಿ, ಅವನ್ನ ಸಾಕ್ಯಾರ. ಹೀಗಾಗಿ ಹೊರಗೆ ಕೂತ್ಕೊಂಡಿದ್ವಿ. ಇಲ್ಲಿ ನೋಡ್ರಿ, ಇಲ್ಲಿ ನಮ್ಮ ಅಣ್ಣನ ಮಕ್ಕಳು ನಾವು ಏನೋ ಮಾತಾಡ್ತಾ ಕೂತ್ಕೊಂಡಿದ್ವಿ. ಸೊ ಸಂಜೆಗೆ ಏನು ಮಾಡೋದು ನೈಟ್ ಅಂತ ಹೇಳಿಬಿಟ್ಟೆ. ಮಸ್ತ್ ಮಾಡ್ತಾವಂತ. ಹೆಂಗೆ ಮಾಡತ್ತಿಲ್ಲಿ? ಇದು ಚಕ್ಕಿ ಐತಿ ಅಲ್ದು, ನನಗೊಂದಿಟ್ಟು ಕಲಿಸ್ಕೊಡ. ಚಕ್ಕಿ ಐತಿ ಅಲ್ದು, ಚಕ್ಕಿ ಅಲ್ಲಿ ಡಬ್ಬೆ ಐತೆ ನೋಡಲ್ಲಿ. ಇಲ್ಲಿ ನಮ್ಮ ಮಗಳು ರೊಟ್ಟಿ ಮಾಡತ್ತಾಳ ನೋಡ್ರಿ. ಈಗ ರೊಟ್ಟಿ ನೋಡಿದ್ರ ನನಗಂತೂ ತಿನ್ಬೇಕು ಅನಿಸ್ತೈತಿ. ನೋಡ್ರಿ ಎಷ್ಟು ಮಸ್ತ್ ಮಾಡ್ಯಾಳ ರೊಟ್ಟಿ. ನಿನ್ಗೆ ಆ ಡಬ್ಬಿ ಯಾರು ತಗೊಂಡ್ರಮ್ಮ ಬಂಗಾರ? ಅದಲ್ಲಿ ಐತೆ ನೋಡಿ, ಇಲ್ಲಿ ಒಂದು ಅದ್ರಾಗ. ಇವತ್ತು ರೊಟ್ಟಿ ಕ್ಯಾನ್ಸಲ್ ಆಯ್ತು. ಮಂಜೂರು ಮಾಡಿದೆ ಎಗ್ ಬಿರಿಯಾನಿ ಒಂದ. ಅನ್ನ ಉಣ್ಣೋದು ಇವತ್ತು ಬರೀ ಮಂಜುಳ ಮಾಡಿದ್ದ ಅನ್ನ ಉಣ್ಣೋದು. ಎಗ್ ಬಿರಿಯಾನಿ ನನಗೆ ಕಲಿಸ್ಕೊಡ್ತಾಳ್ರಿ ಆಕೆ. ಮೊಸರಿನ ಪ್ಯಾಕೆಟ್ ಈಗ ಒಂದು ಬೇಕು ಅನ್ನೋದು ಕೂಡ ಮತ್ತೆ ಮೊಸರು ಬಜ್ಜಿ ಮಾಡ್ತೀಯ? ನಿಜವಾಗ್ಲೂ ಇವಳು ಎಗ್ ಬಿರಿಯಾನಿ ಚೆನ್ನಾಗಿ ಮಾಡಿದ್ಳು, ಹೀಗಾಗಿ ಅವಳ ಮಾಡಾಕತ್ತಿದ್ಳು ಎಗ್ ಬಿರಿಯಾನಿ. ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು. ಈಕೆ ನೋಡ್ರಿ, ನಮ್ಮ ಅಣ್ಣನ 2ನೇ ಮಗಳಿಕೆ, ದೊಡ್ಡ ನನ್ನ ಮಕ್ಕಳು ಇವರೆಲ್ಲ ಹುಚ್ಚಿ ಅಂದ್ರೆ ಹುಚ್ಚಿನ ಕರೆ ಅಂತ ಕಾಡ್ಸಾಕತ್ತಿದ್ದೆ ನಾನು. ಈ ಸಾರಿ ಡಿಗ್ರಿ ಇದ್ದಾಳ್ರಿ ಇವಳು, ಈ ಸಾರಿ ಡಿಗ್ರಿ ಫಸ್ಟ್ ಇಯರ್. ಜೊತೆಗೆ ಆಗಲೇ ರೊಟ್ಟಿ ಮಾಡತ್ತಿದ್ಲಲ್ರಿ ನಮ್ಮ ಅಕ್ಕನ ಮಗಳಕ್ಕಿ. ರೊಟ್ಟಿ ನಿಜವಾಗ್ಲೂ ಎಷ್ಟು ಭಾರಿ ಮಾಡ್ತಾ ಇದ್ದಾಳಂದ್ರೆ, ರೊಟ್ಟಿ ಅಷ್ಟು ಮಸ್ತ್ ಮಾಡತ್ತಿದ್ಲು. ನಂಗೆ ನಿಜವಾಗ್ಲೂ ಮಾಡೋದಕ್ಕೆ ಬರಲ್ಲ ಅಷ್ಟು ಚೆನ್ನಾಗಿ. ಮಸ್ತ್ ರೊಟ್ಟಿ ಮಾಡಿದ್ದೆ, ಅದಕ್ಕೆ ನಾನು ನಿಮ್ಗೆ ತೋರಿಸಿದೆ. ರೊಟ್ಟಿ ಅಷ್ಟು ಚೆಂದ ಅಂದರೆ ಎಷ್ಟು ನೀಟಾಗಿ ಮತ್ತು ತೆಳ್ಳಗಂದ್ರೆ ತೆಳ್ಳಗೆ. ಸ್ವಲ್ಪ ದಪ್ಪ ಮಾಡಿದ್ರೆ ನಮ್ಮ ಅಕ್ಕ ಬೈಯಾಕತ್ತು ಬಿಡ್ತಾಳ್ರಿ, ಹಿಂಗೆ ಮಾಡಿದ್ರೆ ಹೆಂಗಿದೆ ಅಂತ ಹೇಳಿಬಿಟ್ಟು.
ಹೀಗಾಗಿ ನಮ್ಮ ಅಕ್ಕಗೆ ಫಸ್ಟ್ ಅಡುಗೆ ಮನೆದೆಲ್ಲ ಕೆಲಸ ಬರ್ತಿರ್ಬೇಕು ಆ ಥರ ಆಕೆ ಬೈದು ಅಡುಗೆ ಹಚ್ತಿರ್ತಾಳೆ ಮಕ್ಕಳಿಗೆ. ಇವರ ನಮ್ಮ ಅಕ್ಕ ರೊಟ್ಟಿ ಎಷ್ಟು ತೆಳ್ಳಗೆ ಎಷ್ಟು ಅದನ್ನೆಲ್ಲ ಕಿಚ್ಚಿಗೆ ಹಚ್ಚಿ ಮಾಡ್ತಾರಲ್ರಿ, ಅದರ ಟೇಸ್ಟ ಬೇರೆ ನಿಜವಾಗ್ಲೂ. ಒಂಥರ ನಂಗಂತೂ ಊರಿಗೆ ಹೋದಾಗ ಅವರ ರೊಟ್ಟಿ ತಿಂದು ಒಂಥರ ಖುಷಿ ಅನಿಸ್ಬಿಟ್ಟಿತ್ತು. ಅಷ್ಟು ಟೇಸ್ಟ್ ಅಮ್ಮ ಮಾಡಿದ್ದ ಇದು ಭಾಳ ಅಂದ್ರೆ ಭಾಳ ಮಸ್ತ್ ಎಂಜಾಯ್ ಮಾಡಿದೆ ನಾನು. ಈ ರೈಸಿಗೆ ಬಾಸ್ಮತಿ ಅಕ್ಕಿ ಸ್ವಲ್ಪ ನೆನೆ ಹಾಕಿ ಕೊಟ್ಟರೆ ಚೆನ್ನಾಗಾಗತ್ತೆ ಅಂತ ಹೇಳಿಬಿಟ್ಟು ಬಾಸ್ಮತಿ ಅಕ್ಕಿ ಹಾಕಾತಿದ್ವಿ. ಇವಳು ಮಾಡಿರೋದು ಎಗ್ ಬಿರಿಯಾನಿ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಎಷ್ಟು ನಾನು ವೆರೈಟಿ ಮಾಡ್ತೀನಿ, ಬಟ್ ಈಗಿನ ಕೈಗಿನ ಟೇಸ್ಟ್ ನಂಗೆ ಭಾಳ ಹಿಡಿಸ್ತು. ಯಾಕಂತಂದ್ರೆ ಎಷ್ಟು ಐಟಮ್ ಹಾಕಿರ್ತೀನಿ ನಾನು, ಈಗಿನ ಥರ ಟೇಸ್ಟ್ ಆಗಿರಲಿಲ್ಲ ನಿಜವಾಗ್ಲೂ. ಹೀಗಾಗಿ ಮಾಡಿದ್ದಳು ಮಂಜು. ಭಾಳ ಮಸ್ತಾಗಿತ್ತು ಎಗ್ ಬಿರಿಯಾನಿ. ಸೊ ಅವತ್ತು ನೈಟ್ ಬರೀ ಎಗ್ ಬಿರಿಯಾನಿ ತಿನ್ನೋದಂತ ಹೇಳಿಬಿಟ್ಟು ಎಲ್ಲರೂ ಅಂದ್ಕೊಂಡ್ವಿ. ಹಂಗಂದ್ರೆ ನಮ್ಮ ಅಣ್ಣಗೆ ಬರೀ ರೈಸ್ ತಿನ್ನೋದು ಇಲ್ಲಪ್ಪ, ನಂಗೆ ರೊಟ್ಟಿ ಬೇಕಂತ ಅಣ್ಣ ಕಾಡ್ಸಾಕತ್ತಿದ್ದ. ನಮ್ಮ ಚಿಂಟುನ್ ಸಹ ಅಷ್ಟೇ ರೊಟ್ಟಿ, ಊರಾಗ ರೊಟ್ಟಿ ಭಾಳ ಎಂಜಾಯ್ ಮಾಡಿ ತಿಂದಿದ್ದ. ನಾವು ತೆಳ್ಳಗಿರೋದ್ರಿಂದ ತಿಂದೇನಿಲ್ಪ ನೀನು ರೊಟ್ಟಿ ನೇತ್ರಕ್ಕ ಮಾಡಿ. ಒಬ್ಬೊಬ್ರು ಕೈ ಒಳಗೆ ನೋಡ್ರಿ. ಸೊ ಜಾಸ್ತಿ ಐಟಮ್ ಹಾಕ್ಲಿಕ್ಕಂದ್ರು ಹಾಕಿದ್ದ ಐಟಮಲ್ಲೇ ಮಸ್ತ್ ಟೇಸ್ಟ್ ಬಂದಿರ್ತೈತಿ. ಸೊ ಹಂಗಾಗಿತ್ತಿದೆ ನಿಜವಾಗ್ಲೂ ಭಾಳ ಚೆನ್ನಾಗಿ ಟೇಸ್ಟ್ ಆಗಿತ್ತು. ಭಾಳ ಇಷ್ಟನೂ ಆಯ್ತು ಎಗ್ ಬಿರಿಯಾನಿ. ಎಲ್ಲರಿಗೂ ಹಾಕೋಥರ ಅದನ್ನ ಮಾಡಿಬಿಟ್ಟಿದ್ವಿ ಎಗ್ ಬಿರಿಯಾನಿನ. ಎಲ್ಲರೂ ಸೊ ಅದನ್ನ ಊಟ ಮಾಡಿದ್ರು ಅವತ್ತು. ರೊಟ್ಟಿ ಇದನ್ನು ಯಾಕೆ ಮಾಡತ್ತಿದ್ಲಂದ್ರೆ ಅಣ್ಣ ಊರಿಗೆ ಹೋಗತ್ತಿದ್ದಾರೆ, ಅವನಿಗೆ ಕಟ್ಕೊಂಡು ಅಂತ ಹೇಳ್ಬಿಟ್ಟು ನೇತ್ರ ರೊಟ್ಟಿ ಮಾಡತ್ತಿದ್ಲು. ಬಿರಿಯಾನಿ ನೋಡ್ರಿ, ಏನೋ ಇದು ಗರಂ ಮಸಾಲ ಅದೆಲ್ಲ ಹಾಕಿ ತುಂಬ ಚೆನ್ನಾಗಿ ಟೇಸ್ಟ್ ಬಂದಿತ್ತು. ಗರಂ ಮಸಾಲ ಬೇಕಾ ಮೇಗಿ ಮಂಜಿ? ಸರಿ ನೋಡ್ತೀನಿ. ಇದು ಬಾಸ್ಮತಿ ಆಮೇಲೆ ಹಾಕ್ತೇನೆ. ಈಗ ಅಕ್ಕಿ ಹಾಕ್ತಾಳೆ ನೋಡ್ರಿ ಅಲ್ಲಿ. ಎರಡೂವರೆ ಗ್ಲಾಸ್, ಇದು ಒಂದು ಗ್ಲಾಸ್, 4 ಅಗ್ದೇನು? ಅದೇ 2 ಗ್ಲಾಸ್, ಇದು ಒಂದು 3 ಗ್ಲಾಸ್. ಹಾಂ 3 ಗ್ಲಾಸ್, 6, 7 ಅದಿಲ್ಲ ನೀರು ಹಿಡಿತಾವಂದ್ರೆ 7 ಗ್ಲಾಸ್. 6:30 ಹಾಕುದಾ? So beautiful, so elegant, just looking like it. Wow. ನೋಡ್ರಿ ಎಗ್ ಬಿರಿಯಾನಿ ರೆಡಿ ಆಗಾಕತ್ತೈತಿ. ಈ ಕಡೆ ಹೊರಗೆ ಮಳೆ ಬರೋ ಥರ ಆಗಿತ್ತಲ್ಲ, ಹೀಗಾಗಿ ಆಕಳ ಅದೆಲ್ಲ ಒಳಗೆ ಕಟ್ಟಿದ್ರನ್ನ ಕಟ್ಟಿಬಿಟ್ಟೆ ಒಳಗೆ ಕಟ್ಟಿರ್ತಾರೆ. ಅವ್ನು ಮಳೆ ಬಂತಂದ್ರಿ ಎಗ್ ಬಿರಿಯಾನಿ ಆಲ್ಮೋಸ್ಟ್ ಮುಗಿದಿತ್ತು. ಎಗ್ ಬೇಯಿಸಿತ್ತಲ್ಲ, ಹಿಂಗಾಗಿ ಸಿಪ್ಪೆ ತೆಗೆದು ಫ್ರೈ ಮಾಡಿ ಹಾಕಿ ಇತ್ತು. ಸೊ ಎಗ್ ಬಿರಿಯಾನಿ ಆಯಿತು, ತಿಂದುಬಿಟ್ಟು ಮಸ್ತ್ ಹುಡುಗರೋದೆಲ್ಲ ಸ್ವಲ್ಪ ಮಸ್ತ್ ಮಜಾ ಮಾಡಿದ್ವಿ. ನಿಜವಾಗ್ಲೂ ಖುಷಿ ಆಯಿತು. ಫುಲ್ ಎಂಜಾಯ್ಮೆಂಟ್ ಅಂದರೆ ಎಂಜಾಯ್ಮೆಂಟ್ ಆ ಥರ ಆಗೋಯ್ತು. ಊಟ ಮಾಡಿಬಿಟ್ಟು ಎಲ್ಲ ಹುಡುಗರು ಬಂದು ಗೇಮ್ ಆಡೋಣ ಅಂತ ಹೇಳಿದರೆ, ಹೀಗಾಗಿ ಗೇಮ್ ಆಡಕತ್ತಿದ್ವಿ. ಎಲ್ಲರೂ ಸೇರಿ ಹಿಂಗೆ ರೀ, ನಾವು ಯಾವುದಾದ್ರು ಗೇಮ್ ತೊಗೊಂಡು ಗೇಮ್ ಆಡೋದು ಭಾಳ ಮಸ್ತ್ ಎಂಜಾಯ್ ಮಾಡ್ತೀವಿ. ಭಾಳ ಖುಷಿ ಅನ್ನಿಸ್ತೈತಿ. ಸೊ ಯಾವ ಗೇಮ್ ಆಡ್ತೀವಿ ಅಂತ ನಾನು ನಿಮಗೆ ಕ್ಲಿಯರಾಗಿ ತೋರ್ಸೋಕ್ಕಾಗೋದು. ಇಲ್ಲಿ ನೋಡಿ ನೋಡ್ರಿ ತಾಯಿಗೆ ಸಿರಿ ಪರಿ ಅಂತಾರೆ, ಇದೆಲ್ಲ ಮಕ್ಕಳ ಕೆಲಸ ನೋಡ್ರಿ. ಚಿಕ್ಕಮ್ಮ ಸಿರಿ ಬಿಡ ತ್ರಿಶು ಅಕ್ಕ ಹೊಡೆಯಕಿನ ಅಕ್ಕ
ಅಮ್ಮ ಬಾ ಹುಚ್ಚಿ ಹಳೆ ಹುಚ್ಚಿ ನೋಡಿಲ್ಲಿ ಹೇಗಿದ್ದೀರಾ ಫ್ರೆಂಡ್ಸ್? ಮಾಡಿ ಎಲ್ಲರೂ ಸೇರಿಕೊಂಡು ಯಾವ್ದಾರ ಗೇಮ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಆಗಿ ಸೊ ನೀರು ಬಾಟಲ್ ಒಳಗೆ ಸ್ವಲ್ಪ ನೀರು ಹಾಕಿ ನಿಲ್ಸೋದಿರುತ್ತಲ್ರಿ ಅದು ಪಾಪಡ್ ತರಿಸಿದ್ವಿ ತರಿಸಿದ್ವಿ ಹಿಂಗಾಗಿ ಆಟ ಆಡೋಣ ಅಂತ ಹೇಳ್ಬಿಟ್ಟು ಕಡೆ ಹೋದ್ವಿ ಆಚೆ ಕಡೆ ನಮ್ಮ ದೊಡ್ಡಮ್ಮ ಅಲ್ಲಿ ಕಟ್ಟಿ ಕಡೆ ಹೋಗಿ ಇಲ್ಲಿ ನೋಡ್ರಿ ನಮ್ಮ ದೊಡ್ಡಮ್ಮರ ಮನೆ ಇದೆ, ನಮ್ಮ ವೈನಿ ಅದಾರ, ಇಲ್ಲೇ ಕುತ್ಕೊಂಡು ಆಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡು ಮಾಡ್ತಿದ್ರು ಅವರು. ನೋಡಿ ಯಾವ ಥರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಯಾರ ನೋಡ್ರಿ. ಎಲ್ಲರೂ ಓಡಾಡಿ ಬಂದ ಯಾಕೆ ನಾವು ಯಾರ್ಯಾರಾಗಿರ್ ಸರಿ ಅವ್ರ ಜಜ್ಜನ್ ಹಾಕಿ ಈಗ ಯಾರ್ದ ನೀವ್ ಹೋಗ್ದಿಲ್ಲ ಎಷ್ಟು ಬಡ್ಕೋತಾಳ ಮಾರ ಈ ಹೆಣ್ಮಗಳರ ಅಂಟಿ ನನ್ನ ಹಳ್ಳ ಕಾಣಿಸಿದ್ ಕಟ್ ಮಾಡಿ ಹೇಳ್ತೀನಿ. ಹಾಕ 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 ಹೊಡಲಪ್ಪ ಚಾನ್ಸ್ ಕೊಡು ಪಾಪಡಿ. ಮಮ್ಮಿ ನೀವಾಗಿ ನೀವಾಗಿ ನೀವ್ ಹೋಗದ್ ನಿಮ್ಮ ಮಮ್ಮಿ ಕೊಡು. ಹೌದ್ ಮತ್ತ ಯಾರಿಗಂತ ನಂದೈತಿ ವಿಡಿಯೋ ಮಾಡ್ರು. ಆ ಗೇಮ್ ಮುಗೀತು ಮತ್ತೊಂದು ಗೇಮ್ ಆಡಕತ್ರಿ ಇವರೆಲ್ಲರೂ ಮತ್ತು ಹಂಗೆ ಸ್ಟಾರ್ಟ್ ಮಾಡಿದರು. ಸೊ ಮಸ್ತ್ ಊರಿಗೆ ಬಂದ್ರೆ ಮಸ್ತ್ ಎಂಜಾಯ್ ಆಕೈತಿ, ಒಂಥರ ಬಂದ್ರೆ ಖುಷಿ ಅನ್ನಿಸ್ತೈತಿ. ಯಾಕಂದ್ರೆ ರಜೆಗೆ ಬಂದಿರ್ತೀವಲ್ರಿ, ಒಂದು 8 ದಿನ ಇದ್ರೂ ಒಂಥರ ಮೈಂಡ್ ಫ್ರೆಶ್ ಆಗಿರ್ತೈತಿ. ಮತ್ತು ನಮ್ಮ ಹುಬ್ಳಿಗೆ ನೋಡ್ರಿ, ಯಾರಿಗೆಲ್ಲ ಇಷ್ಟ ಆಗ್ತೈತಿ ನನ್ನ ವಿಡಿಯೋ ಪ್ಲೀಸ್ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿರಿ. ಸೊ ಊರಿಗೆ ಹೋದ್ಮೇಲೆ ಸ್ವಲ್ಪ ಸೀರೆ ಕುಚ್ಚು ಮತ್ತು ಬ್ಲೌಸ್ ವರ್ಕ್ ಮಾಡೋದೈತಿ. ಸೊ ಆ ಡಿಸೈನ್ಸ್ ಎಲ್ಲ ನಾನು ನಿಮಗೆ ತೋರಿಸ್ತೀನಿ. ಇಷ್ಟೊತ್ತಿನವರೆಗೂ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನನ್ನ ಚಾನಲ್ ಅಂತ ಹೇಳ್ತೀನಿ. ಊರಿಂದಂತೂ ಮುಗೀತು ಈ ಒಂದು ವಿಡಿಯೋ. ಸೊ ಮಸ್ತ್ ಎಂಜಾಯ್ ಮಾಡಿ ಬಂದ್ವಿ ರಜೆ ಮುಗಿಸ್ಕೊಂಡು. ಮಕ್ಕಳದೆಲ್ಲ ಅಂತೂ ಭಾಳ ಎಂಜಾಯ್ ಮಾಡಿದ್ದೀರಿ, ಖುಷಿ ಅನ್ನಿಸ್ತು. ಸೊ 1 ವಾರ ಇದ್ವಿ ನಾವು, ಆ 1 ವಾರನೂ ಭಾಳ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ನೋಡಿರಿ ಯಾವ ಥರ ಮಸ್ತ್ ಆಟ ಆಡಕತ್ತಾರೆ ಎಲ್ಲರೂ. ಸೊ ಇವಳೇನು ಬರೀ ಇದೇ ಥರದ ವಿಡಿಯೋ ಹಾಕ್ತಾಳಂತ ಅಂದ್ಕೊಳಕ್ಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ಬರೋ ವೀಡಿಯೋಸ್ ಏನಿದಾವಲ್ಲ ಸೊ ಸ್ವಲ್ಪ ಮೋಟಿವೇಟೆಡ್ ವಿಡಿಯೋ ಆಗಿರ್ತಾವೆ. ಸೊ ನಾನು ಹುಬ್ಳಿಗೆ ಹೋದ್ಮೇಲೆ ನನ್ನ ಕೆಲಸಗಳನ್ನು ನಾನು ವಿಡಿಯೋ ಮಾಡ್ತಾ ಹಾಕ್ತೀನಿ. ಥ್ಯಾಂಕ್ ಯು ಸೋ ಮಚ್.